ಸ್ನೇಹಿತರೆ, ನಮಸ್ಕಾರ. ಈ ಬಣ್ಣದ ಲೋಕ, ಬಣ್ಣದ ಪ್ರಪಂಚ, ಗ್ಲಾಮರ್ ಪ್ರಪಂಚ ಅಂತ ಹೇಳಿದ್ರೆ ಹೊರಗಿನಿಂದ ನೋಡೋರಿಗೆ ಈ ಚಿತ್ರರಂಗದ ತಾರೆಯರ ಲೈಫ್ ಅಂದ್ರೆ ಬರೀ ಸುಖ, ಏನೇ ಆದ್ರೂ ಕೂಡ ಸಂತೋಷ, ಫೇಮ್ ಇರ್ಬೋದು, ನೇಮ್ ಇರ್ಬೋದು, ಎಲ್ಲದೂ ಕೂಡ ಇರ್ತದೆ ಎನ್ನುವಂತ ಒಂದು ಪರಿಕಲ್ಪನೆ ಇರ್ತದೆ. ಆದ್ರೆ ಇದೇ ಬಣ್ಣದ ಬೆಳಕಿನ ಹಿಂದೆ ಎಷ್ಟೋ ನೋವುಗಳು, ಕಣ್ಣೀರುಗಳು, ಹಾರ್ಟ್ ಬ್ರೇಕ್ಗಳು ಆಗಿರ್ತವೆ ಅನ್ನುವಂಥ ಸಂಗತಿ ನಮ್ಗೆ ಯಾರಿಗೂ ಕೂಡ ಗೊತ್ತಿರೋದೇ ಇಲ್ಲ. ಇದೇ ರೀತಿ ಸ್ಯಾಂಡಲ್ವುಡ್ನ ಪ್ರಸಿದ್ಧ ನಟಿ ಕಾರುಣ್ಯರಾಮ್ ಅವರು ತಮ್ಮ ಅಭಿನಯದಿಂದ, ಸೌಂದರ್ಯದಿಂದ ಕನ್ನಡಿಗರ ಮನವನ್ನ ಗೆದ್ದಿರುವಂತ ನಟಿ. ಆದ್ರೆ ಈ ಕ್ಯೂಟ್ ಆಕ್ಟ್ರೆಸ್ ನಿಜ ಜೀವನದ ಲೈಫ್ ಸ್ಟೋರಿಯನ್ನ ಕೇಳಿದ್ರೆ ಯಾರೇ ಆದ್ರೂ ಕೂಡ ಒಂದು ನಿಮಿಷ ಶಾಕ್ಗೆ ಒಳಗಾಗ್ತಾರೆ. ತುಂಬಾ ಜನ ಕೇಳ್ತಾರಂತೆ, ಕಾರುಣ್ಯ ಯಾಕೆ ನೀವಿನ್ನೂ ಕೂಡ ಸಿಂಗಲ್ ಆಗಿದ್ದೀರಾ, ಯಾಕೆ ಮದುವೆ ಆಗಿಲ್ಲ ಅಂತ ಹೇಳಿ. ಅವರ ಲೈಫ್ನಲ್ಲಿ ಯಾರೂ ಕೂಡ ಇಲ್ವಾ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾರೆ. ಆದರೆ ಇದರ ಹಿಂದೆ ಇರುವಂತಹ ರೋಚಕ ಹಾಗೂ ಘೋರ ಅನುಭವದ ಕಥೆಯನ್ನು ಕೇಳಿದ್ರೆ ನಮ್ಮ ಲೈಫ್ನಲ್ಲಿ ನಡೆದಂತಹ ಆ ಲವ್ ಸ್ಟೋರಿಗಳು, ಎದುರಿಸಿದಂತಹ ಟಾರ್ಚರು, ನಂಬಿಸಿ ಮಾಡಿದಂತಹ ಮೋಸದ ಬಗ್ಗೆ ಕಾರುಣ್ಯ ಸ್ವತಃ ಬಾಯ್ಬಿಟ್ಟು ಹೇಳುವಾಗ ಎಂಥವರಿಗಾದರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತದೆ. ಹಾಗಾದ್ರೆ ಆಕೆಯ ಲೈಫ್ನಲ್ಲಿ ಆಗಿದ್ದೇನು, ಆಕೆಯೇ ಹಂಚಿಕೊಂಡಂತಹ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಆರಂಭದಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ, ಇದು ಕಪೋಲ ಕಲ್ಪಿತ ಅಲ್ಲ. ಕಾರುಣ್ಯರಾಮ್ ಅವರೇ ಇಂಟರ್ವ್ಯೂನಲ್ಲಿ ಹೇಳಿದಂಥ ವಿಚಾರಗಳನ್ನ ಈಗ ನಿಮ್ಮ ಮುಂದೆ ಇಡ್ತಾ ಹೋಗೋದಾದ್ರೆ, ಕಾರುಣ್ಯರಾಮ್ ಅವರಿಗೆ ಸುಮಾರು ಒಂದು 18 ವರ್ಷ ವಯಸ್ಸಿದ್ದಾಗ ನಡೆದಂತಹ ಒಂದು ಘಟನೆ ಅದು. ಪ್ರತಿಯೊಬ್ಬ ಹೆಣ್ಣು ಮಗಳಂತೆ ಅವ್ರಿಗೂ ಕೂಡ ಲೈಫ್ನಲ್ಲಿ ದೊಡ್ಡ ಸಾಧನೆ ಮಾಡಬೇಕು, ಚೆನ್ನಾಗಿ ಓದಬೇಕು, ಕುಟುಂಬಕ್ಕೆ ಆಸರೆ ಆಗಬೇಕು ಅನ್ನುವಂಥ ಆಸೆ ಇತ್ತು. ಆದರೆ ಆ ಟೀನೇಜ್ ವಯಸ್ಸಿನಲ್ಲೇ ಒಬ್ಬ ಹುಡುಗ ಇವರ ಲೈಫಿಗೆ ಎಂಟ್ರಿಯನ್ನು ಕೊಡ್ತಾನೆ. ಆ ಹುಡುಗ ಕಾರುಣ್ಯ ಅವ್ರಿಗಿಂತ ಬರೋಬ್ಬರಿ 9ರಿಂದ 10 ವರ್ಷ ದೊಡ್ಡವನು. ಆತನಿಗೆ ಕಾರುಣ್ಯ ಅಂತ ಹೇಳಿದ್ರೆ ಹುಚ್ಚು ಪ್ರೀತಿ. ಆದರೆ ಆ ಪ್ರೀತಿ ಸಾಮಾನ್ಯವಾದಂಥ ಪ್ರೀತಿ ಆಗಿರಲಿಲ್ಲ. ಅದೊಂದು ರೀತಿಯಲ್ಲಿ ಸೈಕೋ ಟೈಪ್ ಲವ್. ಕಾರುಣ್ಯ ಅವರನ್ನ ಒಲಿಸಿಕೊಳ್ಳೋದಕ್ಕೆ ಆ ಹುಡುಗ ಮಾಡ್ತಿದ್ದಂಥ ಕೆಲಸಗಳು ಒಂದಲ್ಲ ಎರಡಲ್ಲ. ಕೈ ಕುಯ್ಕೊಳ್ಳೋದು, ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳೋದು, ಜೀವ ತೆಕ್ಕೊಳ್ತೀನಿ ಅಂತೇಳಿ ಹೆದರಿಸೋದು, ಹೀಗೆ ಸತತವಾಗಿ ಟಾರ್ಚರ್ ಅನ್ನ ಕೊಡ್ತಾ ಇದ್ದ. ಒಂದು ಹಂತದಲ್ಲಿ ಅಯ್ಯೋ ಇವನೇನಾದ್ರೂ ಹೋದ್ರೆ ನನ್ನ ತಲೆಗೆ ಬರುತ್ತಲ್ಲ ಅನ್ನುವಂಥ ಭಯದಿಂದ ಕಾರುಣ್ಯರಾಮ್ ಆತನ ಜೊತೆಗೆ ಜಸ್ಟ್ ಫ್ರೆಂಡ್ ಆಗಿರೋದಕ್ಕೆ ಒಪ್ಪಿಕೊಳ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಆ ಹುಡುಗ ಹಬ್ಬದ ದಿನ ಮನೆಗೆ ಬರ್ತಿದ್ದ. ಅದು ಹೇಗೆ ಗೊತ್ತಾ, ಹಬ್ಬಕ್ಕೆ ಯಾರಾದ್ರೂ ಬೊಕ್ಕೆ ತಗೊಂಡು ಬರ್ತಾರ, ಆತ ಮನೆಗೆ ದೊಡ್ಡ ಬೊಕ್ಕೆಯನ್ನು ಹಿಡ್ಕೊಂಡು ಬರ್ತಿದ್ದ. ಇದನ್ನ ನೋಡಿ ಮನೆಯವ್ರಿಗೂ ಕೂಡ ಡೌಟ್ ಬಂತು. ಇಷ್ಟೇ ಅಲ್ಲ, ಕಾರುಣ್ಯ ಅವರ ಕುಟುಂಬದಲ್ಲಿ ಒಬ್ಬ ವಿಶೇಷವಾದಂಥ ವ್ಯಕ್ತಿ, ಇವರ ಸಹೋದರ ಇದ್ದ. ಕಾರುಣ್ಯಗೆ ತಮ್ಮ ಅಂತ ಹೇಳಿದ್ರೆ ಪಂಚಪ್ರಾಣ. ಆದರೆ ಆ ಹುಡುಗ, ಆತನ ಕುಟುಂಬ, ಕಾರುಣ್ಯ ಮತ್ತು ಅವರ ತಮ್ಮನ ಬಗ್ಗೆ ಆಡಿದಂಥ ಮಾತುಗಳು, ತೋರಿಸಿದಂಥ ಅಸಡ್ಡೆ ಕಾರುಣ್ಯ ಅವರನ್ನ ಒಂದು ರೀತಿಯಲ್ಲಿ ಹಿಂಡಿ ಹಿಪ್ಪೆ ಮಾಡಿತು. ನಿಮ್ಮ ತಮ್ಮನ್ನ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸಿ ಅನ್ನೋ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇಷ್ಟೆಲ್ಲ ಆದ್ಮೇಲೂ ಕೂಡ ನೀನು ಬೇಡ ಅಂತ ಹೇಳಿದ್ರೆ ನಾನು ಸತ್ತೋಗ್ತೀನಿ ಅಂತಲೂ ಕೂಡ ಬೆದರಿಕೆ ಹಾಕಿದ್ದ. ಕೊನೆಗೆ ಆತನ ಸ್ವಭಾವ, ಅವರ ಕುಟುಂಬದ ಗುಣ ನಡತೆ ಸರಿಯಿಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಕಾರುಣ್ಯರಾಮ್ ಆತನಿಂದ ಸಂಪೂರ್ಣವಾಗಿ ದೂರ ಉಳಿಯುವಂತ ನಿರ್ಧಾರವನ್ನ ಮಾಡ್ತಾರೆ. ಲೈಫ್ನಲ್ಲಿ ಈ ತರಹದ ಘಟನೆಗಳು ನಡೀತಿರುವಾಗಲೇ ಕಾರುಣ್ಯರಾಮ್ ಅವರ ಜೀವನದಲ್ಲಿ ಮತ್ತೊಂದು ಚೇತರಿಸಿಕೊಳ್ಳಲಾಗದಂತ ಆಘಾತ ಎದುರಾಗ್ತದೆ. ತಮ್ಮ ಜೀವನದ ಪ್ರಪಂಚವೇ ಆಗಿ ಹೋಗಿದ್ದಂತ ಆ ಪ್ರೀತಿಯ ತಮ್ಮ ಹಠಾತ್ತಾಗಿ ತೀರಿಕೊಳ್ತಾನೆ. ಮಗನಂತೆ ಸಾಕಿದಂತ ತಮ್ಮನ ಅಗಲಿಕೆ ಕಾರುಣ್ಯ ಅವರನ್ನ ಸಂಪೂರ್ಣವಾಗಿ ಕುಗ್ಗಿಸಿ ಬಿಡುತ್ತೆ. ಈ ಆಘಾತದಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ಕೇವಲ 45 ದಿನದ ಅಂತರದಲ್ಲಿ ಅವರ ಅಜ್ಜಿಯೂ ಕೂಡ ತೀರಿ ಹೋಗ್ತಾರೆ. ಬ್ಯಾಕ್ ಟು ಬ್ಯಾಕ್ ನಡೆದಂತ ಈ ಒಂದು ದುರ್ಘಟನೆಗಳು ಕಾರುಣ್ಯ ಅವರನ್ನ ತೀವ್ರ ಡಿಪ್ರೆಷನ್ಗೆ ತಳ್ಳಿಬಿಡುತ್ತೆ. ಚಿಕ್ಕ ವಯಸ್ಸಿನಿಂದ ಈ ರೀತಿ ದೇಹವನ್ನ ನೋಡೋಕೆ ಹೆದರುತ್ತಿದ್ದಂತ ಹುಡುಗಿ ತನ್ನ ಕಣ್ಣೆದುರೇ ಪ್ರೀತಿಯ ಇಬ್ಬರನ್ನ ಕಳೆದುಕೊಂಡು ದಿಕ್ಕು ತೋಚದಂತೆ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತು ಬಿಡ್ತಾರೆ. ಈ ಮನೆಯಲ್ಲಿದ್ರೆ ಸದಾ ಅವರೇ ನೆನಪೇ ಬರ್ತಿತ್ತು, ಮಲಗೋಕೆ ಆಗ್ತಾ ಇರಲಿಲ್ಲ. ಬರೋಬ್ಬರಿ 10-12 ವರ್ಷಗಳ ಹಿಂದೆ ಕಾರುಣ್ಯರಾಮ್ ಅವರು ನಿದ್ದೆ ಮಾಡೋದಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದ್ರು. ನನಗೆ ಈ ಪ್ರಪಂಚವೇ ಬೇಡ, ಈ ಸಿನಿಮಾನೂ ಕೂಡ ಬೇಡ, ಲೈಫೇ ಬೇಡ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬಂದೇ ಬಿಟ್ಟಿದ್ರು. ಕೆಲ ಕಾಲ ಚಿತ್ರರಂಗದಿಂದ ದೂರ ಉಳಿದು ಫ್ರೆಂಡ್ಸ್ ಹಾಗೂ ಯಾರ ಕಾಂಟ್ಯಾಕ್ಟ್ನಲ್ಲೂ ಕೂಡ ಇರದೆ ಸಂಪೂರ್ಣವಾಗಿ ಡಿಪ್ರೆಷನ್ನಲ್ಲಿದ್ರು. ಕೊನೆಗೆ ಮನೆಯಲ್ಲಿ ಆ ಜಾಗವನ್ನು ತೊರೆದು ಬೇರೆ ಮನೆಗೆ ಶಿಫ್ಟ್ ಆದ ಮೇಲೆ ಮೆಲ್ಲನೆ ಆ ನೋವಿನಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಜೀವನದಲ್ಲಿ ಇಷ್ಟೆಲ್ಲ ನೋವುಗಳು ದಾಟಿ ಸಿನಿಮಾಗಾಗಿ ಬ್ಯುಸಿ ಆಗ್ತಾ ಲೈಫ್ನಲ್ಲಿ ಸೆಟಲ್ ಆಗಬೇಕು ಅಂತ ಹೇಳಿ ಅನ್ಕೊಂಡಾಗ ಈ ಕಾರುಣ್ಯರಾಮ್ ಅವರ ಜೀವನಕ್ಕೆ ಮತ್ತೊಂದು ಮದುವೆಯ ಪ್ರಪೋಸಲ್ ಬರ್ತದೆ. ಎರಡೂ ಕಡೆಯ ಮನೆಯವರು ಮಾತುಕತೆಯನ್ನ ನಡೆಸ್ತಾರೆ. ಕಾರುಣ್ಯರಾಮ್ ಅವರಿಗೂ ಕೂಡ ಆ ವ್ಯಕ್ತಿ ಒಳ್ಳೆಯವನು ಅಂತ ಹೇಳಿ ಅನಿಸುತ್ತೆ. ಆದರೆ ಆ ವ್ಯಕ್ತಿಯ ನಿಜವಾದ ಬಣ್ಣ ಹೊರಗಡೆ ಬಿದ್ದಾಗ ಕಾರುಣ್ಯಕ್ಕೆ ಸಿಕ್ಕಿದ್ದು ಶಾಕ್ ಮೇಲೆ ಶಾಕ್. ಆ ವ್ಯಕ್ತಿ ಕಾರುಣ್ಯರಾಮ್ ಅವರ ಮುಂದೆ ತುಂಬಾ ಒಳ್ಳೆಯವನಂತೆ ನಟಿಸ್ತಾ ಇದ್ದ. ಆದರೆ ಹಿಂಬದಿಯಲ್ಲಿ ಆತ ಡಬಲ್ ಡೇಟಿಂಗ್ ನನ್ನ ಮಾಡ್ತಿದ್ದ.
ಈಕೆ ನಟಿ, ಕಾರಿದೆ, ಮನೆ ಇದೆ, ಫೇಮ್ ಇದೆ, ಮದುವೆ ಆದರೆ ಲೈಫ್ನಲ್ಲಿ ಸೆಟ್ಲ್ ಆಗಬಹುದು ಅನ್ನೋದು ಕೇವಲ ಆತನ ಸ್ವಾರ್ಥ ಆಗಿತ್ತು ಮತ್ತು ದುರಾಸೆಯಿಂದ ಕಾರುಣ್ಯ ಹಿಂದೆ ಬಿದ್ದಿದ್ದ ಅನ್ನೋದು ನಂತರ ಗೊತ್ತಾಗುತ್ತೆ. ಆದರೆ ಆತನಿಗೆ ಈಗಾಗಲೇ ಬೇರೆ ರಿಲೇಶನ್ಶಿಪ್ಗಳಿರುವಂಥದ್ದು, ಆ ವಿಚಾರವನ್ನ ಕಾರುಣ್ಯ ಅವರ ಮುಂದೆ ಮುಚ್ಚಿಟ್ಟಿದ್ದು ಎಲ್ಲದೂ ಕೂಡ ಒಂದು ಕಡೆ. ಆದರೆ ಒಂದು ದಿನ ಕಾರುಣ್ಯ ಅವರ ಮುಂದೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿ ಬೀಳ್ತಾನೆ. ಆಗ ಆ ವ್ಯಕ್ತಿ ಅವಳು ನನ್ನ ಎಕ್ಸ್, ನನ್ನ ಹಿಂದೆ ಬರ್ತಿದ್ದಾಳೆ ಅಂತೇಳಿ ಏನೇನೋ ಕತೆಗಳನ್ನ ಹೇಳ್ತಾನೆ. ಮೆಚೂರ್ಡ್ ಆಗಿ ಯೋಚಿಸಿದಂತ ಕಾರುಣ್ಯ ಕ್ಷಮಿಸಿ ಅವಕಾಶವನ್ನ ಕೊಡ್ತಾರೆ. ಆದ್ರೆ ಕೆಲವೇ ದಿನಗಳಲ್ಲಿ ಆತ ಮತ್ತೊಬ್ಬ ಹುಡುಗಿಯ ಜೊತೆಗೆ ಸಿಕ್ಕಿ ಬೀಳ್ತಾನೆ. ನೋಡಿ ಏನೆಲ್ಲ ಆಗುತ್ತೆ ಅಂತೇಳಿ. ಇಷ್ಟೆಲ್ಲ ಆದ ಮೇಲೆ ಕಾರುಣ್ಯರಾಮ್ ಅವರು ತಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಆತನನ್ನ ಹೊರಗಡೆ ಹಾಕ್ತಾರೆ. ಆದ್ರೆ ಇಲ್ಲಿಗೆ ಆ ಕತೆ ಮುಗಿಯಲ್ಲ. ತನ್ನ ತಪ್ಪಿನಿಂದ ರಿಜೆಕ್ಟ್ ಆದಂತ ವ್ಯಕ್ತಿ ಮತ್ತು ಆತನ ಕುಟುಂಬ ಕಾರುಣ್ಯರಾಮ್ ಅವರ ಮೇಲೆ ಅಪಪ್ರಚಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಳು ಆಕ್ಟ್ರೆಸ್, ಅವಳಿಗೆ ಕೊಬ್ಬು ಜಾಸ್ತಿ, ನಾನೇ ಆಕೆಯನ್ನ ಬೇಡ ಅಂತೇಳಿ ಹೇಳಿ ಬಂದೆ ಅಂತೇಳಿ ಕಾರುಣ್ಯ ಮತ್ತು ಅವರ ತಂದೆ ತಾಯಿಯ ಎದುರಲ್ಲೇ ಕೆಟ್ಟದಾಗಿ ನಿಂದಿಸ್ತಾರೆ. ಆದರೆ ಕಾರುಣ್ಯರಾಮ್ ಯಾರೊಂದಿಗೂ ಕೂಡ ಜಗಳ ಆಡೋದಕ್ಕೆ ಹೋಗ್ಲಿಲ್ಲ. ಆ ಕ್ಷಣದಲ್ಲಿ ಅವರು ನಂಬಿದ್ದು ಒಂದೇ, ಕರ್ಮ. ಹೌದು, ಕರ್ಮವನ್ನ ಅವ್ರು ನಂಬ್ತಾರೆ. ಕಾರುಣ್ಯರಾಮ್ ಹೇಳ್ತಾರೆ, ನಾವು ಪ್ರೀತಿಸಿದವರಿಗೆ ಮೋಸ ಮಾಡಿದ್ರೆ ದೇವರು ಪ್ರತಿಯೊಂದನ್ನು ಕೂಡ ಕೌಂಟ್ ಮಾಡಿ ಇಟ್ಕೊಂಡಿರ್ತಾನೆ. ನಾವು ಮಾಡಿದಂತ ತಪ್ಪಿಗೆ ಬಡ್ಡಿ ಸಮೇತ ಅನುಭವಿಸಬೇಕಾಗುತ್ತೆ. ಕಾರುಣ್ಯರಾಮ್ ಅವರ ವಿಚಾರದಲ್ಲೂ ಕೂಡ ಅದೇ ಆಯಿತು. ಇವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಎಮೋಷನಲ್ ಡ್ಯಾಮೇಜ್ ಮಾಡಿದಂತ ಆ ವ್ಯಕ್ತಿಯ ಕುಟುಂಬಕ್ಕೆ ಕಾಲಕ್ರಮೇಣ ತಕ್ಕ ಶಾಸ್ತಿ ಆಯಿತು. ಆ ವ್ಯಕ್ತಿ ಪ್ಯಾರಾಲಿಸಿಸ್ಗೆ ಒಳಗಾಗಿ ಬೆಡ್ ರಿಡನ್ ಆಗ್ತಾನೆ. ಇಷ್ಟೆಲ್ಲ ಅನುಭವಿಸಿದ ಮೇಲೆ ಕಾರುಣ್ಯರಾಮ್ ಅವರಿಗೆ ಹುಡುಗರ ಮೇಲಿನ ನಂಬಿಕೆ ಹೊರಟು ಹೋಗಿದೆ. ಆದ್ರೆ ಎಲ್ಲರೂ ಹುಡುಗರು ಒಂದೇ ರೀತಿ ಅಂತೇಳಿ ಅವ್ರು ಹೇಳೋದಿಲ್ಲ. ಆದರೂ ಅವರು ಕರ್ಮ ಮತ್ತು ದೇವರ ಮೇಲಿನ ನಂಬಿಕೆಯನ್ನ ಯಾವತ್ತೂ ಕೂಡ ಬಿಟ್ಟಿಲ್ಲ. ನೋಡಿ, ಪ್ರೀತಿ, ನಂಬಿಕೆ, ಮೋಸ, ಸಾವು, ಡಿಪ್ರೆಷನ್, ಇದು ಕಾರುಣ್ಯರಾಮ್ ಅವರ ಜೀವನ. ಈ ಜೀವನ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ಪಾಠ. ನಿಜವಾದಂತ ಪ್ರೀತಿಗೆ ಬೆಲೆ ಕೊಡದೆ ಬರೀ ಆಡಂಬರ, ಸ್ವಾರ್ಥಕ್ಕೆ ಬೆಲೆ ಕೊಟ್ರೆ ಈ ಸಮಾಜದಲ್ಲಿ ಕಾರುಣ್ಯರಾಮ್ ಎಂದು ಒಬ್ಬ ಶಕ್ತಿಶಾಲಿ ಮಹಿಳೆಯಾಗಿ ಎದ್ದು ನಿಂತಿದ್ದಾರೆ. ಕಾರುಣ್ಯರಾಮ್ ಅವರ ಈ ಧೈರ್ಯ, ನಿರ್ಧಾರಗಳ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಾರುಣ್ಯರಾಮ್ ಅವರು ಇನ್ನೂ ಕೂಡ ಮದುವೆ ಆಗದೆ ಇರೋದು ಸರಿ ಅಂತೇಳಿ ಅನ್ಸುತ್ತಾ, ಅಥವಾ ಮದುವೆ ಆಗೋದು ಬೆಟರ್ ಅಂತೇಳಿ ನಿಮ್ಮ ಸಜೆಷನ್ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.